टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜನರು ಬಿಜೆಪಿ ಅಮಾನತು ಪ್ರಶ್ನೆ ಮಾಡಿ ಈಗ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಬಿಜೆಪಿ ಅವರು ಮುಂದಾಗಿದ್ದಾರೆ. ಅವರು ಮಾಡಲೇಬೇಕಲ್ಲ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ? ಅವರು ಅಗ್ರೀವ್ಡ್ ಪಾರ್ಟೀಸು, ಅವರು ರಾಜ್ಯಪಾಲರ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮುಂದೆ ಕೋರ್ಟಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಈಗ ರಾಜ್ಯಪಾಲರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಡಬೇಕು, ಈ ರೀತಿಯಾಗಿ ವಾಪಸ್ ಕಳಿಸೋದೆಲ್ಲ ಮಾಡಬಾರ್ದು, ತೀರ್ಮಾನವನ್ನು ತಗೊಳ್ಬೇಕು ಅಂತ. ಇದಾದಾಗ್ಯೂ ಕೂಡ ಬಿಲ್ಗಳು ವಾಪಸ್ ಕಳಿಸೋದು, ಈಗ ರಾಷ್ಟ್ರಪತಿಗಳ ಅಂಕಿತಕ್ಕೂ ಕೂಡ ಕಳಿಸುವಂಥ ಪ್ರಕ್ರಿಯೆ ಶುರುವಾಗಿದ್ದಾರೆ. ಮುಸ್ಲಿಂ ಮೀಸಲಾತಿಗೂ ಹಂಗೆ ಮಾಡಿದ್ದಾರೆ. ಸಹಕಾರ ಇಲಾಖೆದ 2 ಬಿಲ್ ಕೂಡ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಅಂತ ಕಳಿಸ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿನದಲ್ಲಿ. ಕಾನೂನು ಏನು ಹೇಳುತ್ತೆ. ಇವತ್ತು ರಾಷ್ಟ್ರಪತಿಗಳ ಕಚೇರಿನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು 14 ಪಾಯಿಂಟ್ಗಳನ್ನು ಹಾಕಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ನೋಡಿ ಆಮೇಲಿಂದ ನಾವು ರಾಜ್ಯದಲ್ಲಿ ತೀರ್ಮಾನ ತಗೋಬೋದು. ಸರ್, ಈ CTRV ಕೇಸಲ್ಲಿ MLCಗಳ ಮೇಲೆ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿ ದೂರಾಗಿತ್ತು. ಪೊಲೀಸ್ ಇಲಾಖೆಗೆ ನಿನ್ನೆ ಏನೋ ಹಕ್ಕುಬದ್ಧತೆ ನೋಟಿಸ್ ಬಂದಿತ್ತು. ಇಲ್ಲ ಗೊತ್ತಿಲ್ಲಪ್ಪ. ನೀವು ಆಫ್ ಹ್ಯಾಂಡ್ ಆಗಿ ಹಂಗೆ ಕೇಳಿದ್ರೆ ನಾ ಏನು ಹೇಳೋದು? ನೋ, ಐ ಕೆ ನಾಟ್ ಆನ್ಸರ್ ಎವ್ರಿ ಕ್ವಶನ್ ಆಫ್ ಯುವರ್ಸ್. ಥ್ಯಾಂಕ್ ಯು. ಜನರು ಬಿಜೆಪಿ ಅಮಾನತು ಪ್ರಶ್ನೆ ಮಾಡಿ ಈಗ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಬಿಜೆಪಿ ಅವರು ಮುಂದಾಗಿದ್ದಾರೆ. ಅವರು ಮಾಡಲೇಬೇಕಲ್ಲ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ? ಅವರು ಅಗ್ರೀವ್ಡ್ ಪಾರ್ಟೀಸು, ಅವರು ರಾಜ್ಯಪಾಲರ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮುಂದೆ ಕೋರ್ಟಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಈಗ ರಾಜ್ಯಪಾಲರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಡಬೇಕು, ಈ ರೀತಿಯಾಗಿ ವಾಪಸ್ ಕಳಿಸೋದೆಲ್ಲ ಮಾಡಬಾರ್ದು, ತೀರ್ಮಾನವನ್ನು ತಗೊಳ್ಬೇಕು ಅಂತ. ಇದಾದಾಗ್ಯೂ ಕೂಡ ಬಿಲ್ಗಳು ವಾಪಸ್ ಕಳಿಸೋದು, ಈಗ ರಾಷ್ಟ್ರಪತಿಗಳ ಅಂಕಿತಕ್ಕೂ ಕೂಡ ಕಳಿಸುವಂಥ ಪ್ರಕ್ರಿಯೆ ಶುರುವಾಗಿದ್ದಾರೆ. ಮುಸ್ಲಿಂ ಮೀಸಲಾತಿಗೂ ಹಂಗೆ ಮಾಡಿದ್ದಾರೆ. ಸಹಕಾರ ಇಲಾಖೆದ 2 ಬಿಲ್ ಕೂಡ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಅಂತ ಕಳಿಸ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿನದಲ್ಲಿ. ಕಾನೂನು ಏನು ಹೇಳುತ್ತೆ. ಇವತ್ತು ರಾಷ್ಟ್ರಪತಿಗಳ ಕಚೇರಿನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು 14 ಪಾಯಿಂಟ್ಗಳನ್ನು ಹಾಕಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ನೋಡಿ ಆಮೇಲಿಂದ ನಾವು ರಾಜ್ಯದಲ್ಲಿ ತೀರ್ಮಾನ ತಗೋಬೋದು. ಸರ್, ಈ CTRV ಕೇಸಲ್ಲಿ MLCಗಳ ಮೇಲೆ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿ ದೂರಾಗಿತ್ತು. ಪೊಲೀಸ್ ಇಲಾಖೆಗೆ ನಿನ್ನೆ ಏನೋ ಹಕ್ಕುಬದ್ಧತೆ ನೋಟಿಸ್ ಬಂದಿತ್ತು. ಇಲ್ಲ ಗೊತ್ತಿಲ್ಲಪ್ಪ. ನೀವು ಆಫ್ ಹ್ಯಾಂಡ್ ಆಗಿ ಹಂಗೆ ಕೇಳಿದ್ರೆ ನಾ ಏನು ಹೇಳೋದು? ನೋ, ಐ ಕೆ ನಾಟ್ ಆನ್ಸರ್ ಎವ್ರಿ ಕ್ವಶನ್ ಆಫ್ ಯುವರ್ಸ್. ಥ್ಯಾಂಕ್ ಯು.